ನಮಸ್ಕಾರ ಸ್ನೇಹಿತರೆ. ಇಂದು ಶಿಕ್ಷಕರ ನೇಮಕಾತಿಯಲ್ಲಿ ಆಗಿರುವಂತಹ ಮಹತ್ವದ ಬದಲಾವಣೆಗಳ ಬಗ್ಗೆ ನೋಡೋಣ. ಅದರಲ್ಲಿ PSTR, GPSTR ಮತ್ತು HSTR ಬಗ್ಗೆ ಆಗಿರುವಂತಹ ಪರೀಕ್ಷಾ ಬದಲಾವಣೆಗಳು ಏನಿದೆ ಅಂತ ನೋಡೋಣ. PSTR ಅಂತಂದ್ರೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಂತ ಹೇಳಿ, ಅಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ನಡೆಯುವಂತಹ ಪರೀಕ್ಷೆ ಅಂತೇಳಿ. ಇದರಲ್ಲಿ ಏನಿದೆ ಅಂತಂದ್ರೆ CET-ಗೆ 70% ಕೊಟ್ಟಿದ್ದಾರೆ, TET-ಗೆ 20% ಕೊಟ್ಟಿದ್ದಾರೆ, PUC 8% ಮತ್ತು DED 2% ಅಂತೇಳಿ. ಇದರಲ್ಲಿ TET ಕಡ್ಡಾಯ ಆಗಿರೋದ್ರಿಂದ ಪೇಪರ್ ಫಸ್ಟ್ ಯಾರು ಬರ್ದಿರ್ತೀರಿ ಅವ್ರು ಏನಾಗ್ತಾರೆ ಅಂದ್ರೆ ಈ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಆಯ್ಕೆ ಆಗೋದಕ್ಕೆ ಅರ್ಹರಾಗಿರ್ತಾರೆ. ನಂತರ ಇನ್ನ ಈ ಎಕ್ಸಾಮ್ ನಲ್ಲಿ ಏನಾಗಿರುತ್ತೆ ಅಂದ್ರೆ ಒಂದು ಪೇಪರ್ ಮಾತ್ರ ಇರ್ತೈತಿ. ಅದು 150 ಅಂಕಗಳ MCQ ಕ್ವಶನ್ಸ್ ಅಂತ ಹೇಳಿ ಕರಿತೀವಿ. ಅದರಲ್ಲಿ 150 ಪ್ರಶ್ನೆಗಳ ಒಂದು ಪ್ರಶ್ನೆ ಪತ್ರಿಕೆ ಒಂದೇ ಮಾತ್ರ ಇರ್ತೈತಿ. ಅದರಲ್ಲಿ ಇರುವಂತಹ ವಿಷಯಗಳನ್ನು ನಾವು ನೋಡೋದಾದ್ರೆ ಸಾಮಾನ್ಯ ಜ್ಞಾನ ಅಂತ ಕರಿತೀವಿ, ಅಂದ್ರೆ ಜನರಲ್ ನಾಲೆಜ್. ಇದರಲ್ಲಿ ಕರೆಂಟ್ ಅಫೇರ್ಸ್ ಗೆ ಸಂಬಂಧಿಸಿದಂತಹ ಹಲವಾರು ವರ್ಷ 2 ವರ್ಷದಿಂದಲೂ ಕೂಡ ಏನಾಗ್ತದೆ ಅಂದ್ರೆ ಪ್ರಚಲಿತ ಘಟನೆಗಳ ಬಗ್ಗೆ ನಾವಿಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. ನಂತರ ಶೈಕ್ಷಣಿಕ ಮನೋವಿಜ್ಞಾನ, ಈಗಾಗಲೇ ನಾವೆಲ್ಲರೂ ಕೂಡ ಶೈಕ್ಷಣಿಕ ಮನೋವಿಜ್ಞಾನ DED ನಲ್ಲಿ ಕಲ್ತಿದ್ದೀವಿ. ಹೀಗಾಗಿ ಆ ವಿಷಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು. ನಂತರ ಭಾಷೆ, ಅದು ಕನ್ನಡ ಆಗಿರ್ಬೋದು, ಉರ್ದು, ತಮಿಳು, ನೀವು ಯಾವ ಭಾಷೆ ಮಾಡಿರ್ತೀರಿ ಆ ಭಾಷೆ. ನಂತರ ಸಾಮಾನ್ಯ ಆದಂತಹ ಇಂಗ್ಲಿಷ್ ಭಾಷೆಯನ್ನು ಕೂಡ ಇದರಲ್ಲಿ ಸ್ವಲ್ಪ ಪ್ರಶ್ನೆ ಪತ್ರಿಕೆಯಲ್ಲಿ ಸೇರಿರ್ತದೆ. ನಂತರ ಪರಿಸರ ಅಧ್ಯಯನ ಅಂತ ಕರಿತೀವಿ, EVS ಅಂತ ಕರಿತೀವಿ, ಎನ್ವಿರಾನ್ಮೆಂಟ್ಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು. ನಂತರ ಗಣಿತ, ಮ್ಯಾಥಮೆಟಿಕ್ಸ್ ಅಂತ ಹೇಳಿ. ನಂತರ ಕಂಪ್ಯೂಟರ್ಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು. ಒಟ್ಟು 7 ಸೆಕ್ಷನ್ ನಲ್ಲಿ ಏನಾಗಿದೆ ಅಂತಂದ್ರೆ 150 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇರ್ತೈತಿ. ಇದು ಯಾವ್ದ್ರಿ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಪಾಯಿಂಟ್ಮೆಂಟ್ ಗೆ ಸಂಬಂಧಿಸಿದಂತಹ ಯಾವ್ದ್ರಿ ಪ್ರಶ್ನೆ ಪತ್ರಿಕೆಯ ವಿಧಾನ. ಇನ್ನ GPSTR ಅಂತ ಕರಿತೀವಿ. GPSTR ಅಂತಂದ್ರೆ ಯಾವ್ದ್ರಿ ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಂತ, ಗ್ರಾಜ್ಯುಯೇಟ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಇಲ್ಲಿ ಪದವೀಧರರು ಅಂತ ಕರಿತೀವಿ, BA, B.Ed, BSc, B.Ed ಅಂತ ನಾವೇನು ಕರಿತೀವಲ್ಲ ಅಲ್ಲಿ. ಬಟ್ ಇಲ್ಲಿ ಏನಾಗ್ತಂದ್ರೆ ಇಲ್ಲಿ ಕೂಡ TET ಕಡ್ಡಾಯ ಅಂತ ಕರಿತೀವಿ, ಅಂದ್ರೆ TET ಪಾಸ್ ಆಗ್ಲೇಬೇಕು ಅಂತ ಹೇಳಿ. ಇಲ್ಲಿ ನೋಡ್ರಿ ಏನ್ ಬದಲಾವಣೆ ಆಗಿದೆ. ಸೇಮ್ CET-ಯಲ್ಲಿ 70% ತೆಗೆದುಕೊಳ್ಬೇಕು, ಅಂಕಗಳನ್ನು ತೆಗೆದುಕೋಬೇಕು. ನಂತರ TET-ಯಲ್ಲಿ 20, ಡಿಗ್ರಿ 8% ಕೊಟ್ಟಿದ್ದಾರೆ, B.Ed 2% ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಸೇಮ್ ಪ್ರಾಥಮಿಕ ಶಾಲಾಧೀನದ ಪದವೀಧರರನ್ನು ಕೂಡ ಏನ್ ಮಾಡಿದ್ದಾರೆ, ಇಲ್ಲಿ ಡಿಗ್ರಿ B.Ed ಸೇಮ್ ತಗೊಂಡಿದ್ದಾರೆ. ಬಟ್ ಇಲ್ಲಿ ಏನಿದೆ ಅಂತಂದ್ರೆ ಪೇಪರ್ ಸಂಖ್ಯೆ 2 ಇದಾವೆ, ಅಂದ್ರೆ ಪೇಪರ್ 1 ಮತ್ತು ಪೇಪರ್ 2 ಮತ್ತೆ 3 ಪೇಪರ್ ಇದಾವೆ. 3 ಪೇಪರ್ಗಳನ್ನು ಬರೀಬೇಕು ಇಲ್ಲಿ. ಪೇಪರ್ 1 ಏನಾಗಿದೆ ಅಂತಂದ್ರೆ MC ಕ್ವಶನ್ಸ್ ಅಂತ ಹೇಳಿ, MCQ ಕ್ವಶನ್ಸ್ 150 ಅಂಕದ ಪ್ರಶ್ನೆಗಳು ಇರ್ತೈತಿ. ಇದು 2 ಗಂಟೆ 30 ನಿಮಿಷದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಮುಗಿಸ್ಬೇಕು ಅಂತ ಹೇಳಿ, ಅಂದ್ರೆ ಅವಧಿಯನ್ನು ಕೂಡ ಕೊಟ್ಟಿರ್ತಾರೆ. ಅಂದ್ರೆ ಪೇಪರ್ 1 ಏನಿದೆ MCQ ಕ್ವಶನ್ಸ್ ಅಂತ ಹೇಳಿ, ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಹೇಳಿ 150. ನಂತರ ಪೇಪರ್ 2 ಇದರಲ್ಲಿ 50 + 100 ಅಂತ ಕರೀತಾರೆ. 50 MCQ ಕ್ವಶನ್ಸ್ ಮತ್ತು 100 ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಅಂತ ಹೇಳಿ, ಯಾವ್ದ್ರಿ ವಿವರಣಾತ್ಮಕ ಪ್ರಶ್ನೆಗಳು ಅಂತ ಕರಿತೀವಿ. ಇಲ್ಲಿ 2 ಸೇರಿದ್ರೆ 150, ಇದು 3 ಗಂಟೆ ಇರುತ್ತೆ. ಇನ್ನು ನಂತರ ಪೇಪರ್ 3 ಕೂಡ ಏನಿದೆ ಅಂತಂದ್ರೆ ಅದನ್ನು ಕೂಡ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ ಇರ್ತೈತಿ. ಇಲ್ಲಿ ಭಾಷಾ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತ 100 ಅಂಕಗಳು. ಇದು 2 ಗಂಟೆಯಲ್ಲಿ ಮುಗಿಸ್ಬೇಕು ಅಂತ ಹೇಳಿ ಇರ್ತೈತಿ. ಹೀಗಾಗಿ ಇಲ್ಲಿ ಪೇಪರ್ 1 ಇದ್ದರೆ, ಪ್ರಾಥಮಿಕ ಶಾಲಾದಲ್ಲಿ ಪೇಪರ್ 1 ಇದ್ದರೆ, ಇಲ್ಲಿ GPSTR ನಲ್ಲಿ ಏನಿದೆ 3 ಪೇಪರ್ಗಳನ್ನು ಬರೀಬೇಕು. ನಂತರ ಏನೇನು ಇರ್ತೈತಿ ಇದರಲ್ಲಿ ಅಂತಂದ್ರೆ ಸೇಮ್ ಅದೇ ರೀತಿ ಸಾಮಾನ್ಯ ಕನ್ನಡ ಆಗಿರ್ಬೋದು, ಸಾಮಾನ್ಯ ಇಂಗ್ಲಿಷ್ ಆಗಿರ್ಬೋದು, ಸಾಮಾನ್ಯ ಜನರಲ್ ನಾಲೆಜ್ ಅಂತ ಕರಿತೀವಿ ಅಥವಾ ಕರೆಂಟ್ ಅಫೇರ್ಸ್ ಅಂತ ಕರಿತೀವಿ. ನಂತರ ಆರೋಗ್ಯ ಮತ್ತು ದೈಹಿಕ ಶಿಕ್ಷಣ, ಮನೋವಿಜ್ಞಾನ ವಿಷಯಗಳನ್ನು ಕೂಡ ಏನಾಗಿದೆ ಇದು ಒಳಗೊಂಡಿರ್ತದೆ. ಅಂದ್ರೆ ಇವೆಲ್ಲವೂ ಕೂಡ ಒಳಗೊಂಡಿರುವಂತಹ ಒಂದು ಪತ್ರಿಕೆಯಲ್ಲಿ ಏನಾಗ್ತದೆ ಅಂದ್ರೆ ಇಲ್ಲಿ TET ಆದವರು ಕೂಡ ಏನಾಗ್ತತಿ ಎಲಿಜಿಬಲ್ ಆಗ್ತದೆ ಅಂತ ಹೇಳಿ. ಹಾಗಾಗಿ GPSTR. ಇನ್ನು ಪ್ರಮುಖವಾಗಿರುವಂತಹ ಬದಲಾವಣೆ ಏನು ಅಂತಂದ್ರೆ ನಮ್ಮದು TET ಆಗಿಲ್ಲ, TET-ಯಲ್ಲಿ ಸ್ಕೋರ್ ಕಡಿಮೆ ಆಗಿದೆ, ನಾವು ಎಲಿಜಿಬಲ್ ಆಗ್ತೀವಿ ಇಲ್ಲೋ, ನಾವು ಹೇಗೆ ಮಾಡೋದು, TET ಮತ್ತೊಂದ್ಸಲ ಕರೆಯಂಗಿಲ್ಲ, ಈಗ ಏನು HSTR ಕರೀತಾರೆ, ಮತ್ತು ನಾವು ಹೇಗೆ ಆಗ್ತೀವಿ ಅಂತಂದ್ರೆ ಇಲ್ಲಿ HSTR ನಲ್ಲಿ ಯಾವುದೇ ರೀತಿಯಾದಂತಹ TET ಅವಶ್ಯಕತೆ ಇಲ್ಲ ಅಂತ ಹೇಳಿ, ಅಂದ್ರೆ TET ಅವಶ್ಯಕತೆ ಇಲ್ಲ, ಹಾಗೆ PG ಕೂಡ ಇಲ್ಲಿ ಅವಶ್ಯಕತೆ ಇಲ್ಲ, ಅಂದ್ರೆ ಪೋಸ್ಟ್ ಗ್ರಾಜುಯೇಟ್ ಏನಾದ್ರೆ ಪದವಿನೂ ಕೂಡ ಬೇಕಾಗಿಲ್ಲ. ಹೀಗಾಗಿ ಇಲ್ಲಿ ಕೂಡ ಸಂಪೂರ್ಣವಾದಂತಹ ಬದಲಾವಣೆ. ಮೊನ್ನೆ ದಿವಸ ಏನಾಗಿದೆ ಅಂದ್ರೆ ಗೌರ್ಮೆಂಟ್ C&R ರೂಲ್ಸ್ ಬಿಟ್ಟಿದ್ದಾರೆ, ಚೇಂಜಸ್ ಆಗಿದೆ. ಬಹಳಷ್ಟು ವಿದ್ಯಾರ್ಥಿಗಳದ್ದು ಆಯ್ಕೆ ಏನಿತ್ತು ಅಂತಂದ್ರೆ 90:10 ಆಗಬೇಕು ಅಂತಿತ್ತು.
ಹೌದ್ರಿ, ಅಂದ್ರೆ ಸಂಪೂರ್ಣವಾಗಿ 90% CET ಮೇಲೆ ಆಗಬೇಕು, 10% B.Ed ಮತ್ತು ಡಿಗ್ರಿ ಆಗಬೇಕು ಅಂತಿತ್ತು. ಬಟ್ ಇಲ್ಲಿ ಬದಲಾವಣೆಯಾಗಿ ಏನಾಗಿದೆ ಅಂದರೆ 85:15 ಅಂತ ಆಗಿದೆ. ಅಂದರೆ ಡಿಗ್ರಿಗೆ ಏನು ಮಾಡಿದ್ದಾರೆ 13% ಕೊಟ್ಟಿದ್ದಾರೆ, B.Edಗೆ 2% ಕೊಟ್ಟಿದ್ದಾರೆ. ಸೊ ಹೀಗಾಗಿ ಸಂಪೂರ್ಣ CET ಏನು ಮಾಡಿದ್ದಾರೆ ಅಂದರೆ 85% ಮೇಲೆ ಕನ್ಸಿಡರ್ ಮಾಡ್ತಾರೆ. ಸೊ ಹಾಗಾದರೆ ಏನಿದೆ ಪತ್ರಿಕೆಗಳನ್ನಂತ ನೋಡಿದಾಗ ಇಲ್ಲಿ ಪ್ರಮುಖವಾಗಿರುವಂಥದ್ದು 2 ಪತ್ರಿಕೆಗಳು ಇರ್ತವೆ. ಅಂದ್ರೆ ಪೇಪರ್ 1 ಅಂಡ್ ಪೇಪರ್ 2 ಅಂತ. ಪೇಪರ್ 1 ಜನರಲ್ ಪೇಪರ್ ಅಂತ ಕರಿತೀವಿ, ಸಾಮಾನ್ಯ ಜ್ಞಾನ ಅಂತ ಹೇಳಿ, ಇದು 100 ಅಂಕಕ್ಕೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಹೇಳಿ ಕರಿತೀವಿ. ಪೇಪರ್ 2 ನಿರ್ದಿಷ್ಟ ಪತ್ರಿಕೆ, ಅಂದ್ರೆ ನೀವು ಯಾವ ವಿಷಯದಲ್ಲಿ ಬರೀಬೇಕಂತಾರೆ. ಈಗ ಸೈನ್ಸ್ದವರು PCM ಆಗಿರ್ಬೋದು, CBZ ಆಗಿರ್ಬೋದು, ಹಿಸ್ಟ್ರಿ ಕನ್ನಡ ಆಗಿರ್ಬೋದು, ಆರ್ಟ್ಸ್ ವಿದ್ಯಾರ್ಥಿಗಳಾಗಿರ್ಬೋದು, ಹೀಗೆ ನಿಮ್ಮ ಮೆಥಡ್ನಲ್ಲಿ ಏನಾಗಬೇಕು ಅಂದ್ರೆ ಆ ಪೇಪರ್ ಬರೀಬೇಕು. ಎಲ್ಲವೂ ಕೂಡ ಏನಾಗ್ತದೆ MCQ ಕ್ವಶನ್ಸ್ ಅಂತ ಇರ್ತದೆ. ಬಟ್ ಇಲ್ಲಿ ಇನ್ನೊಂದು SC&R ರೂಲದಲ್ಲಿ ಏನು ತೋರಿಸಿದ್ದಾರೆ ಅಂತಂದ್ರೆ BCom ವಿದ್ಯಾರ್ಥಿಗಳಿಗೆ ಸ್ಪೆಸಿಫಿಕ್ ಆಗಿರುವಂತಹ ಸಬ್ಜೆಕ್ಟು ಅಥವಾ ನೇಮಕಾತಿಗಾಗಿ ಅವರು ಇಲ್ಲಿ ತೋರಿಸಿಲ್ಲ. BA B.Ed ಮತ್ತು BSc B.Ed ಅಂತ ತೋರಿಸಿದ್ರೆ, ಬಟ್ BCom B.Ed ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಸೊ ನಿರ್ದಿಷ್ಟತೆ ತೋರಿಸಿಲ್ಲ ಅಂತ ಹೇಳಿ. ಸೊ ಹಾಗಾದ್ರೆ ಯಾವ್ಯಾವ ವಿಷಯಗಳನ್ನು ಒಳಗೊಂಡಿರ್ತದೆ ಪತ್ರಿಕೆಯನ್ನು, ಪ್ರಮುಖವಾಗಿ ಯಾವ್ಯಾವ ವಿಷಯಗಳನ್ನು ಒಳಗೊಂಡಿರ್ತದೆ ಅಂತ ನಾವಿಲ್ಲಿ ಅವಲೋಕಿಸೋದಾದ್ರೆ, ಸೇಮ್ ಸಾಮಾನ್ಯ ಜ್ಞಾನ ಅಂತ ಕರಿತೀವಿ ಅಥವಾ ಪ್ರಚಲಿತವಾದಂತಹ ಘಟನೆಗಳು. ಸೊ ಅದಕ್ಕೆ ಸಂಬಂಧಿಸಿದಂತ 25 ಅಂಕಗಳಿಗೆ ಏನಾಗ್ತದೆ MCQ ಕ್ವಶನ್ಸ್ ಅಂತ ಹೇಳಿ ಕರಿತೀವಿ. ನಂತರ ಶೈಕ್ಷಣಿಕ ಮನೋವಿಜ್ಞಾನ, ಸೊ ಇದು ಕೂಡ 25 ಅಂಕಗಳು. ನಂತರ ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ ಅಂತ ಹೇಳಿ ಕರಿತೀವಿ, ಸೊ ಇದು ಕೂಡ 25 ಮಾರ್ಕ್ಸ್. ನಂತರ ಇನ್ನು ಸಾಮಾನ್ಯ ಇಂಗ್ಲಿಷ್ ಅಂತ ಹೇಳಿ ಕರಿತೀವಿ, ಇಂಗ್ಲಿಷ್ ಭಾಷೆಗೆ ಸಂಬಂಧಿಸಿದಂತಹ ಅದು 12 ಪ್ರಶ್ನೆಗಳಾಗಿರ್ಬೋದು ಅಥವಾ 13 ಆಗಿರ್ಬೋದು, ಅದು ಹೆಚ್ಚು ಕಡಿಮೆಯನ್ನು ಕೂಡ ಆಗ್ಬೋದು. ಇಲ್ಲಿ 12 ಪ್ರಶ್ನೆಗಳು ಅಂತ ಹೇಳಿ ಕರಿತೀವಿ, 12 ಅಂಕಗಳಿಗೆ. ನಂತರ ಸಾಮಾನ್ಯವಾಗಿರುವಂತಹ ಕಂಪ್ಯೂಟರ್ ಅಂದ್ರೆ ಜನರಲ್ ಆಗಿರುವಂತಹ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಿಸಿದಂತಹ 13 ಪ್ರಶ್ನೆಗಳು ಅಂತ ಕರಿತೀವಿ. ಸೊ ಒಟ್ಟು 100 ಅಂಕಕ್ಕೆ ಸೀಮಿತ ಆಗಿದೆ ಅಂತ ಹೇಳಿ. ಸೊ ಹಾಗಾಗಿ ಇದು ಪೇಪರ್ 1 ನಲ್ಲಿ ಇರುವಂಥದ್ದು. ಇನ್ನು ಪೇಪರ್ 2 ದಲ್ಲಿ ನೀವು ಆಯ್ಕೆ ಮಾಡಿರುವಂತಹ ವಿಷಯ, ಅದು ಗಣಿತ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಜೀವವಿಜ್ಞಾನ ಆಗಿರ್ಬೋದು, ಅಥವಾ ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ನಿಮ್ಮ ಮೆಥಡ್ ಏನಿದೆ ಆ ಮೆಥಡಿಗೆ ಸಂಬಂಧಿಸಿದಂತಹ ಪೇಪರು 80 ಮಾರ್ಕ್ಸ್ಗೆ. ನಂತರ ನಿಮ್ಮ ಪೆಡಗಾಗಿ ಬೋಧನಾಶಾಸ್ತ್ರ ಅಂತೇಳಿ ನಿಮ್ಮ ವಿಷಯದಲ್ಲಿರುವಂತಹ ಬೋಧನಾಶಾಸ್ತ್ರಕ್ಕೆ 20 ಅಂಕಗಳಂತ ತೆಗೆದುಕೊಂಡು ಹೋಗ್ತೀವಿ. ಎರಡೂ ಸೇರಿದ್ರೆ ಸೊ 100 ಅಂಕಗಳು. ಅಂದ್ರೆ ಇಲ್ಲಿ 200 ಅಂಕಗಳಿಗೆ ಏನಾಗ್ತಂದ್ರೆ ಸೊ HSTR ನಲ್ಲಿ 200 ಅಂಕಗಳು. ಸೊ PSTR ನಲ್ಲಿ GPSTR ನಲ್ಲಿ ಎಷ್ಟಾಗ್ತದೆ 150 100 300 400 ಅಂಕಗಳು. ಇಲ್ಲಿ 400 ಅಂಕಗಳಿಗೆ ಎಕ್ಸಾಮ್ ನಡೆದ್ರೆ ಸೊ ಇಲ್ಲಿ 200 ಅಂಕಗಳಿಗೆ. ಸೊ ನಂತರ ಇಲ್ಲಿ ಕೂಡ ಏನಾಗಿದೆ ಅಂದ್ರೆ 150 ಅಂಕಗಳಿಗೆ ಏನಾಗ್ತದೆ ಅಂದ್ರೆ ಎಕ್ಸಾಮ್ ಆಗ್ತದೆ. ಅಂದ್ರೆ ಇಲ್ಲಿ ಅಂಕಗಳಲ್ಲಿ ಕೂಡ ಏನಾಗಿದೆ ಅಂದ್ರೆ ವ್ಯತ್ಯಾಸ ಇದೆ, ಇದನ್ನು ನಾವು ಗಮನಿಸಬೇಕು. ಏನು PSTR ನಲ್ಲಿ 150 ಅಂಕಗಳಿಗೆ ಪೇಪರ್ 1 ಇರ್ತೈತಿ, GPSTR ನಲ್ಲಿ 400 ಅಂಕಗಳಿಗೆ 3 ಪೇಪರ್ ಇರ್ತವೆ. ಪೇಪರ್ 1, ಪೇಪರ್ 2 ಮತ್ತು ಡಿಸ್ಕ್ರಿಪ್ಟಿವ್ ಅಂತ ಹೇಳಿ ಸೊ 3 ಪೇಪರು. ನಂತರ HSTR ನಲ್ಲಿ ಪೇಪರ್ 1 ಅಂಡ್ ಪೇಪರ್ 2 ಅಂತ ಹೇಳಿ 2 ಪತ್ರಿಕೆಗಳು ಇರ್ತವೆ. ಸೊ ಇದನ್ನು ನೋಡಿಕೊಂಡು ಏನು ಮಾಡ್ಬೋದು ಅಂತಂದ್ರೆ ನಾವು ಅಧ್ಯಯನವನ್ನು ಕೂಡ ಮಾಡ್ಬೋದು. ಮತ್ತೆ ಶೀಘ್ರದಲ್ಲೇ ಕೂಡ ಏನಾಗ್ತಂದ್ರೆ ನೋಟಿಫಿಕೇಶನ್ ಬರ್ತೈತೆ, ಯಾಕಂದ್ರೆ ಅತಿ ಶೀಘ್ರದಲ್ಲಿನೇ ಸರ್ಕಾರ ಹೇಳಿದೆ, C&R ರೂಲ್ಸು ಕೂಡ ಬಿಟ್ಟಿದೆ. ಸೊ ಹೀಗಾಗಿ ನಾವು ಆದಷ್ಟು ಬೇಗನೆ ನಮ್ಮ ತಯಾರಿಯನ್ನು ಮಾಡ್ಕೊಂಡು ಬಿಟ್ಟ ಮೇಲೆ ಓದೋದಕ್ಕಿಂತ ಬಿಡೋದಕ್ಕಿಂತ ಮುಂಚಿತವಾಗಿಯೇ ನಾವು ಬಿಡ್ತಾರೆ ಅಂತ ಹೇಳಿ ಏನು ಮಾಡಬೇಕು, ಕಡಾಖಂಡಿತವಾಗಿ ಕೂಡ ನಮ್ಮ ಸಿದ್ಧತೆಯಲ್ಲಿ ಇರೋಣ. ಸೊ ತಯಾರಿ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡೋಣ, ಸೊ HSTR ಗೆ ಸಂಬಂಧಿಸಿದಂತೆ ಅಥವಾ GPSTR ಗೆ ಸಂಬಂಧಿಸಿದಂತಹ ಆ ಸಿಲೆಬಸ್ ಅನ್ನು ನೋಡೋಣ. ಯಾವ್ಯಾವ ಸಿಲೆಬಸ್, ಏನೇನು ಓದಬೇಕು, ಹೇಗೆ ಓದಬೇಕು, ಎಷ್ಟನ್ನು ಓದಬೇಕು, ನಂತರ ಅದನ್ನು ಪಾಯಿಂಟ್ಸ್ ಹೇಗೆ ಮಾಡಬೇಕು ಅಂತ ಹೇಳಿ ಸೊ ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಸೊ ಧನ್ಯವಾದಗಳು.